ಉಗ್ರರ ಅಡಗು ತಾಣಗಳಿಗಾಗಿ ಸೇನೆ ಈಗ ಹುಡುಕಾಟವನ್ನು ಮುಂದುವರೆಸಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಭದ್ರತಾ ಪಡೆ ತೀವ್ರ ನಿಗಾ ವಹಿಸಿದೆ. ಉಗ್ರರಿಗಾಗಿ ಸೇನೆಯಿಂದ ನಡೀತಾ ಇರುವಂತಹ ಬೃಹತ್ ಶೋಧ ಕಾರ್ಯಾಚರಣೆ ಇದು. ಉಗ್ರರ ಅಡಗು ತಾಣಗಳು ಎಲ್ಲೆಲ್ಲಿದ್ದಾವೆ ಅಂತ ಹುಡುಕ್ತಾ ಇದೆ ಭಾರತೀಯ ಸೇನೆ. ದಕ್ಷಿಣ ಕಾಶ್ಮೀರದಲ್ಲಿ ಭದ್ರತಾ ಪಡೆ ತೀವ್ರ ನಿಗಾ ವಹಿಸಿ ಎಲ್ಲಾ ಕಡೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಸ್ಥಳೀಯ ಪೊಲೀಸರು ಅರೆಸೇನಾ ಪಡೆಗಳಿಂದ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಈಗಾಗಲೇ ಅಲ್ಲಿನ ಲೋಕಲ್ಗಳೇ ಈ ಉಗ್ರರಿಗೆ ಹೆಲ್ಪ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಲೋಕಲ್ಗಳೇ ಏನಾದರೂ ಉಗ್ರರಾಗಿ ಕನ್ವರ್ಟ್ ಆಗಿದ್ದಾರಾ ಅದು ಕೂಡ ಗೊತ್ತಾಗಬೇಕಿದೆ. ಹೀಗಾಗಿ ಅಲ್ಲಿನ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ಭದ್ರತಾ ಸಿಬ್ಬಂದಿ ಇರೋದು. ಮತ್ತೊಂದು ಕಡೆಗೆ ಸೇನೆ ಎಲ್ಲೆಲ್ಲಿ ಅಲರ್ಟ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಸೂಚನೆ ಸಿಕ್ಕಿದೆ. ಮತ್ತೆ ಈ ಉಗ್ರರ ಅಡಗು ತಾಣಗಳು ಅಂತ ಬಂದಾಗ, ಈ ಬೈಸರನ್ ಪ್ರದೇಶ ಅಂತ ಬಂದಾಗ ಅಲ್ಲಿ ಪೂರ್ತಿ ಕಾಡಿರೋದ್ರಿಂದ ಅವರು ಬರುವಂಥ ಸಂದರ್ಭದಲ್ಲಿ ಜನರು ನೋಡಿ ಕಷ್ಟಪಟ್ಟಲ್ಲಿ ಹತ್ಕೊಂಡು ಬಂದಿರ್ತಾರೆ. ಬಟ್ ಉಗ್ರರು ಹಂಗಲ್ಲ, ಈಸಿಯಾಗಿ ಬರ್ತಾರೆ, ಈಸಿಯಾಗಿ ಅಟ್ಯಾಕ್ ಮಾಡಿ ಈಸಿಯಾಗಿ ಎಸ್ಕೇಪ್ ಆಗ್ತಾರೆ. ಹಾಗಾಗಿ ಅವರ ಅಡಗು ತಾಣಗಳನ್ನು ಈಗ ಹುಡುಕ್ತಾ ಇರೋದು. ಕಾರ್ಯಾಚರಣೆ ಮುಂದುವರೆದಿದೆ. ಈಗಾಗಲೇ ಎನ್ಕೌಂಟರ್ಗಳು ಕೂಡ ಅಥವಾ ಕಾರ್ಯಾಚರಣೆಗಳು ಕೂಡ ಕುಲ್ಗಾಮ್, ಬಾರಾಮುಲ್ಲಾ ಸೇರಿದಂತೆ ಬೇರೆ ಬೇರೆ ಕಡೆ ಕೂಡ ಆಗಿರುವಂಥದ್ದು. ಟ್ರಾಲ್ ಅನ್ನುವಂಥ ಪ್ರದೇಶದಲ್ಲೂ ಕೂಡ ಇಬ್ಬರು ಉಗ್ರರ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ. ಮತ್ತು ಕಮಾಂಡರ್ನನ್ನು ಕೂಡ ಈಗಾಗಲೇ ಕೊಂದು ಹಾಕಿದ್ದಾರೆ. ಹೀಗೆ ಉಗ್ರರ ಅಡಗು ತಾಣಗಳನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಮತ್ತಷ್ಟು ನಿಗಾ ವಹಿಸಿರೋದು ಭಾರತೀಯ ಸೇನೆ.